ಕರಾವಳಿ ಭಾಗದಲ್ಲಿ ಹೆಚ್ಚಾಗ್ತಾ ಇದೆ ಪ್ರವಾಸಿಗರ ಹುಚ್ಚಾಟ. ಅಲೆಗಳು ಅಪ್ಪಳಿಸ್ತಾ ಇದ್ರೂ ಕೂಡ ಸಮುದ್ರಕ್ಕೆ ಹೋಗೋ ಹುಚ್ಚಾಟವನ್ನ ಮೆರಿತಾ ಇದ್ದಾರೆ. ಸಮುದ್ರಕ್ಕೆ ನಿಷೇಧ ಹೇರಿದ್ರೂ ಕೂಡ ವ್ಯಕ್ತಿಯೊಬ್ಬನಿಂದ ಹರಸಾಹಸವನ್ನ ಮಾಡಲಾಗಿದೆ. ಸಮುದ್ರಕ್ಕೆ ಹೋಗೋಕೆ ಯತ್ನಿಸಿದ್ರಿಂದ ಪೊಲೀಸರಿಂದ ಲಾಠಿ ಏಟು ಕೂಡ ಬಿದ್ದಿದೆ. ಕಾರವಾರದ ರವೀಂದ್ರನಾಥ್ ಕಡಲ ತೀರದಲ್ಲಿ ಪೆಟ್ಟು ತಿಂದಂತ ವ್ಯಕ್ತಿ ನೋಡಿ, ಪ್ರವಾಸಿಗರ ಹುಚ್ಚಾಟ ಎಷ್ಟರ ಮಟ್ಟಿಗೆ ಇದೆ ಅಂತ ಸಮುದ್ರಕ್ಕೆ ಹೋಗೋಕೆ ಯತ್ನಿಸಿದ್ರಿಂದ ಪೊಲೀಸರು ಕೊನೆಯದಾಗಿ ಲಾಠಿ ಏಟನ್ನು ಕೊಡಬೇಕಾಯಿತು. ಹೋಗಬೇಡಿ ಅಂದ್ರೂ ಕೇಳಲ್ಲ, ಹುಚ್ಚಾಟ ಮಾಡ್ತಾ ಇರ್ತಾರೆ. ಅದಕ್ಕೆ ಪೊಲೀಸರು ಸರ್ಯಾಗಿ ಬಿಸಿ ಕಜ್ಜಾಯ ಕೊಟ್ಟಿದ್ದಾರೆ. ಹೇಳ ಮಾತು ಕೇಳಲ್ವ ನೀವು, ಹೋಗ್ತೀರಾ ಅಂತ ಅಂದ್ಬಿಟ್ಟು ಸರ್ಯಾಗಿ ಕೊಟ್ಟಿದ್ದಾರೆ. ಮತ್ತು ಆ ವ್ಯಕ್ತಿ ಏನು ತಲೆ ಕೆಡ್ಸ್ಕೊಂಡಂಗೆ ಕಾಣ್ತಾ ಇಲ್ಲ, ಪೆಟ್ಟು ತಿನ್ಕೊಂಡು ಅವ್ರ ಪಾಡಿಗೆ ಹೋಗ್ತಾ ಇರ್ತಾರೆ. ಯಾಕೆ ಟೆನ್ಷನು ಪೊಲೀಸರಿಗೆ, ಯಾಕೆ ಈ ಥರದ್ದು ವರ್ತನೆ ಮಾಡ್ತಾರೆ ಅಂದರೆ, ನಾವು ಪ್ರವಾಸಿಗರೇನೋ ಹೋಗಿರ್ತೀವಿ, ಬಟ್ ಅಲ್ಲಿ ಹೋದಾಗ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅಲ್ಲಿ ಯಾರು ಸಿಬ್ಬಂದಿಗಳು ಇರ್ತಾರೋ, ಯಾರು ಕೆಲಸ ಮಾಡ್ತಾ ಇರ್ತಾರೋ ಅವ್ರ ತಲೆ ಮೇಲೆ ಬರುತ್ತೆ, ಅವ್ರ ಜವಾಬ್ದಾರಿ ಅದು. ಅವರು ಉನ್ನತಾಧಿಕಾರಿಗಳು ಕೇಳ್ತಾರೆ, ಏನರಪ್ಪ ಮಾಡ್ತಾಯಿದ್ರಿ ನೀವು, ನಿಮ್ಮನ್ನು ಅದೇ ಡ್ಯೂಟಿಗೆ ಅಂತ ಹಾಕಿದ್ದಲ್ವಾ, ಏನು ಮಾಡ್ತಿದ್ರಿ ನೀವು ಅಂತ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮದೇ ಅಲ್ವಾ ಜೀವ ಹೋಗೋದು ಏನಾದ್ರು ಹೆಚ್ಚು ಕಮ್ಮಿ ಆದರೆ. ಸೊ ಅದು ಅವರ ಕಾಳಜಿ. ಎಷ್ಟು ಬಾಯಿ ಮಾತಲ್ಲಿ ಹೇಳಿದ್ರು ಕೇಳದೆ ಇದ್ದಾಗ ಹಿಂಗೆ ಲಾಠಿ ರುಚಿ ತೋರಿಸ್ಬೇಕಾಗತ್ತೆ. अरे क्यों बोला था ऊपर लेके जाने का था ना?